ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಿನ್ನೆ ಸಮಾರೋಪಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಸಾಧನೆ ಮಾಡಿರುವುದಕ್ಕೆ ರಾಜ್ಯಸಭೆಯಲ್ಲಿಂದು ಅಭಿನಂದನೆ ಸಲ್ಲಿಸಲಾಯಿತು. ಸದನ ಆರಂಭಗೊಳ್ಳುತ್ತಿದ್ದಂತೆಯೇ ಈ ವಿಚಾರ ಪ್ರಸ್ತಾಪಿಸಿದ ಸಭಾಪತಿ ಸಿಪಿ ರಾಧಾಕೃಷ್ಣನ್, ಕ್ರೀಡಾಕೂಟದಲ್ಲಿ ಭಾರತ ಒಟ್ಟು 39 ಪದಕಗಳನ್ನು ಗೆಲ್ಲುವ ಮೂಲಕ 4ನೇ ಸ್ಥಾನಕ್ಕೇರಿದೆ. ಪ್ಯಾರಾ ಗೇಮ್ಸ್ನಲ್ಲೂ 7 ಪದಕಗಳೊಂದಿಗೆ ಉತ್ತಮ ಸಾಧನೆ ಮಾಡಿದೆ. ಕ್ರೀಡಾಪಟುಗಳ ಈ ಅಸಾಧಾರಣ ಪ್ರದರ್ಶನ ಶ್ಲಾಘನೀಯ ಎಂದರು. ದೇಶದ ಕ್ರೀಡಾಪಟುಗಳ ಈ ಸಾಧನೆ ಯುವ ಜನರಿಗೆ ಹಾಗೂ ಉದಯೋನ್ಮುಖ ಕ್ರೀಡಾಳುಗಳಿಗೆ ಪ್ರೇರಣಾದಾಯಕವಾಗಿದ್ದು, ದೇಶದಲ್ಲಿ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಯ ಸಂಕೇತವಾಗಿದೆ. ಭವಿಷ್ಯದಲ್ಲಿ ದೇಶದ ಕ್ರೀಡಾಪಟುಗಳಿಂದ ಮತ್ತಷ್ಟು ಉತ್ತಮ ಸಾಧನೆಯಾಗುವ ನಿರೀಕ್ಷೆ ಇದೆ ಎಂದು ಸಭಾಪತಿ ಹೇಳಿದರು. Excellence through hard work, discipline, determination and perseverance. The House wishes our sportspersons continued success to bring even greater glory to Bharat in the years ahead. ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್, ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ವಿವಿಧ ಸಚಿವರು ಕಾಗದ ಪತ್ರಗಳ ಮಂಡನೆ ಮಾಡಿದರು. Today's revised list of business pertaining to the Ministry of Parliament Affairs. ನಂತರ ಶೂನ್ಯ ವೇಳೆಯಲ್ಲಿ ಪೀಠಾಸೀನಾಧಿಕಾರಿಗಳ ಅನುಮತಿ ಮೇರೆಗೆ ಪ್ರಸ್ತಾಪಿಸುವ ವಿಷಯ ಕುರಿತು ಚರ್ಚೆ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಘೋಷಣೆ ಕೂಗತೊಡಗಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್, ಮುಖ್ಯ ವಿಷಯಗಳ ಚರ್ಚೆಗೆ ಅವಕಾಶ ನೀಡಬೇಕು, ಪದೇ ಪದೇ ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು. ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. Pending before the various high court, hidden within these staggering numbers of thousands of appeals against the acquittal, sir. If we are not listening, then if you will call then they will be shouting here. Investigation, courageous witnesses and scientific evidence can ultimately fail, not because the evidence was weak, but because the appeal remains unheard for too long. The House will meet again at 2 p.m. today. ಭೋಜನ ವಿರಾಮದ ಬಳಿಕ ಸದನ ಸಮಾವೇಶಗೊಂಡಾಗ ಶಾಸಕಾಂಗ ವ್ಯವಹಾರಗಳ ತಿದ್ದುಪಡಿ ಮಸೂದೆ ಹಾಗೂ ಎಂಎಸ್ಎಂಇ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಚರ್ಚೆಯ ವೇಳೆ ವಿಪಕ್ಷಗಳ ಸದಸ್ಯರಿಂದ ಗದ್ದಲ ಮುಂದುವರಿಯಿತು. ಸಭಾನಾಯಕ ಜೆಪಿ ನಡ್ಡಾ, ಪ್ರತಿಪಕ್ಷಗಳ ಸದಸ್ಯರು ಮಸೂದೆ ಕುರಿತು ವಿಷಯ ಮಂಡನೆಯ ಬದಲು ಅಪ್ರಸ್ತುತ ವಿಚಾರ ಮಾತನಾಡುತ್ತಿರುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು. On the bill, और इसलिए इन्होंने जो कुछ भी कहा है वो कार्रवाई से एक्सपंज किया जाना चाहिए. It is irrelevant. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದಸ್ಯರು ನಿಯಮಾನುಸಾರ ವರ್ತಿಸುವಂತೆ ಹಾಗೂ ಚರ್ಚೆಯ ವಿಷಯಕ್ಕೆ ಸೀಮಿತವಾಗಿ ಮಾತನಾಡುವಂತೆ ಪೀಠಾಸೀನಾಧಿಕಾರಿಗಳು ಮನವಿ ಮಾಡಿದರೂ ಸಹ ಪ್ರತಿಪಕ್ಷಗಳ ಸದಸ್ಯರು ವಿಷಯಾಂತರ ಮಾಡುತ್ತಿರುವುದು ಆಕ್ಷೇಪಾರ್ಹ. ಪ್ರತಿಪಕ್ಷದ ನಾಯಕರು ಸಹ ತಮಗೆ ಸಿಗುವ ಅವಕಾಶವನ್ನು ಅಪ್ರಸ್ತುತ ವಿಷಯಗಳ ಚರ್ಚೆಗೆ ಬಳಸುತ್ತಿರುವುದು ದುರದೃಷ್ಟಕರ ಎಂದರು. ಬಳಿಕ ಗದ್ದಲದ ನಡುವೆಯೇ ಕಲಾಪ ಮುಂದುವರಿಯಿತು. ಸುಗಮ ಕಲಾಪಕ್ಕೆ ಹಾಗೂ ಮಸೂದೆ ಅಂಗೀಕಾರಕ್ಕೆ ಅವಕಾಶ ನೀಡುವಂತೆ ಉಪಸಭಾಪತಿ ಹರಿವಂಶ್ ಅವರು ಹಲವು ಬಾರಿ ಮನವಿ ಮಾಡಿದರು. ಗದ್ದಲ ಮುಂದುವರೆದಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. On Tuesday, the 4th August 2026.